ನಿಖಿಲ್, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ನನ್ನ ಡ್ರೆಸ್ ಚೆನ್ನಾಗಿದ್ಯಾ? ನೋಡಿದ್ಯಾ? ಸಿರಿ, ನೀನ್ ಏನ್ ಹಾಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ಅದ್ರಲ್ಲಿ ನೋಡೋದೇನಿದೆ ಹೇಳು? ನನಗೆ ಹೇಳ್ತಾ ಇದೆಯೋ ಇಲ್ಲ ಅದನ್ನ ಲ್ಯಾಪ್ಟಾಪಿಗೆ ಹೇಳ್ತಿದ್ಯೋ? ಆಯ್ತು ಬಿಡು, ಹೋಗ್ಲಿ. ಏ, ಇಲ್ಲಿ ನೋಡು, ಇನ್ಸ್ಟಾಗ್ರಾಮಲ್ಲಿ ನಮ್ಮ ಆನಿವರ್ಸರಿಗೆ ನಮ್ಮ ಕ್ಲೋಸ್ ಫ್ರೆಂಡ್ ಲಿಸ್ಟಲ್ಲಿರೋರು ಎಲ್ಲರೂ ವಿಶ್ ಮಾಡಿದ್ದಾರೆ. ನೋಡಿದ್ಯಾ? ಅವರಿಗೆ ಇದನ್ನ ಬಿಟ್ಟು ಬೇರೆ ಏನ್ ಕೆಲಸ ಇದೆ? ನಿನಗ್ ಬಾರಿ ಗನಂದಾರಿ ಕೆಲಸ ಏನಿದೆ? ಇವತ್ ನಮ್ ಸೆಕೆಂಡ್ ಲವ್ ಆನಿವರ್ಸರಿ, ಒಂದ್ ವಿಶ್ ಆದ್ರೂ ಮಾಡಿದ್ಯಾ? ನಮ್ಮ ಆನಿವರ್ಸರಿನ ನಾವೇ ವಿಶ್ ಮಾಡ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಮತ್ ಏನ್ ಚೆನ್ನಾಗಿರುತ್ತೆ ನಿಂಗೆ? ಬೇರೆ ಯಾವ್ದಕ್ಕೂ ಟೈಮ್ ಇಲ್ಲ. ಚೆನ್ನಾಗಿ ಲ್ಯಾಪ್ಟಾಪ್ ತಗೊಂಡ್ ಕುತ್ತು ಅಂದ್ರೆ ಕುತ್ತ್ಯಾ ಕುತ್ಕೊಂಡು. ಬೇಬ್, ನೆಕ್ಸ್ಟ್ ಇಯರ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ, ಓಕೆನಾ? ನಿನ್ ಲೈಫು ದಿನ ದಿನಕ್ಕೂ ಬ್ಯುಸಿ ಆಗ್ತಿದೆ, ಆದ್ರೆ ನನಗ್ ಕೊಡಕ್ಕೆ ನಿನ್ನ ಹತ್ರ ಸ್ವಲ್ಪನೂ ಟೈಮ್ ಇಲ್ಲ ಅಲ್ವಾ? 2 ವರ್ಷದಿಂದ ನೀನ್ ನನ್ನನ್ನು ಇಷ್ಟೇನ ಅರ್ಥ ಮಾಡ್ಕೊಂಡಿದ್ದು? ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಪ್ಪ. ಮೊದ್ಲೆಲ್ಲ ನನ್ ಮನೆಯಿಂದ ಇನ್ನೂ ಕಾಲ ಆಚೆ ಇಡಕ್ಕಿಲ್ಲ, ನೀನೇ ಬಂದು ನನ್ನನ್ನ ಕರ್ಕೊಂಡು ಹೋಗ್ತಾ ಇದ್ದಿದ್ದೇನು. ಆದ್ರೆ ಇವಾಗ ನಿನ್ ಪಕ್ಕ ಕೂತಿದ್ರು ನನ್ ಮುಖ ಸಹ ನೋಡಲ್ಲ. ಅದೆಲ್ಲ ಅವಾಗ, ಇವಾಗ ಕಾಲ ಬದಲಾಗಿದೆ. ಟೈಮ್ ಜೊತೆಗೆ ಲೈಫು ಬದಲಾಗ್ತಿದೆ. ಕಾಲ ಬದಲಾಗಿದೆ ಏನದ್ರರ್ಥ? ನಾನ್ ದುಡಿದ್ರೆ ತಾನೆ ನಮ್ ಲೈಫ್ ತುಂಬಾ ಚೆನ್ನಾಗಿರೋದು. ಸ್ಟಾಪ್. ನಿನ್ ಇನ್ಕಮ್ ಇಂದ ನಾನೇನ್ ಡಿಪೆಂಡ್ ಆಗಿ ಕೂತಿಲ್ಲ ಇಲ್ಲಿ. ಐ ಆಮ್ ಆನ್ ಇಂಡಿಪೆಂಡೆಂಟ್ ವುಮೆನ್. ನನ್ ಕಾಲ್ ಮೇಲೆ ನಿಂತ್ಕೊಳ್ಳೋ ಹಕ್ಕು ನನಗಿದೆ. ನೀನ್ ಬಿಹೇವ್ ಮಾಡ್ತಿರೋ ರೀತಿ ನನಗೆ ಇಷ್ಟ ಆಗ್ತಾ ಇಲ್ಲ ನಿಖಿಲ್. ನಾನು ಯಾಕಾದ್ರೂ ರಿಲೇಶನ್ಶಿಪ್ ಬಂದು ಅಂತ ಅನಿಸ್ತಾ ಇದೆ. ವಾಟ್ ಡು ಯು ಮೀನ್? ಐ ಮೆಂಟ್ ವಾಟ್ ಐ ಸೆಟ್. ಐ ನೀಡ್ ಸಮ್ ಬ್ರೇಕ್. ಐ ನೀಡ್ ಟು ಮೂವ್ ಆನ್. ಸಿರಿ, ರಿಲ್ಯಾಕ್ಸ್. ನಾವಿಲ್ಲಿ ಬಂದಿರೋದು ಸೆಕೆಂಡ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡೋದಕ್ಕೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇದು ಬರೀ ನಮ್ ಸೆಕೆಂಡ್ ಆನಿವರ್ಸರಿ ಅಲ್ಲ. ದಿಸ್ ವಿಲ್ ಬಿ ಅವರ್ ಲಾಸ್ಟ್ ಅಂಡ್ ಗುಡ್ ಬೈ. ಸಿರಿ, ಒಂದ್ ಸೆಕೆಂಡ್. ಆ ವಾಚ್ ನಾನು ಕೊಟ್ಟಿದ್ದಲ್ವಾ? ಕೊಡು ವಾಪಸ್ಸು. ಕೊಡು ವಾಪಸ್ಸು ಅಂದೆ. ನಿನ್ಗೆ ಲಾ ಗೊತ್ತಿಲ್ಲ ಅನ್ಸುತ್ತೆ. ನೀನ್ ಕುಡ್ದಿರೋದನ್ನ ನೀನೇ ಪೇ ಮಾಡ್ಬೇಕು. ಪೇ ಮಾಡು. ಅದನ್ನ ಪೇ ಮಾಡೋ ಯೋಗ್ಯತೆನೂ ನನ್ಗಿಲ್ಲ ಅಂತ ಅನ್ಕೋಬೇಡ. ಗೆಟ್ ಲಾಸ್ಟ್. ಹಾಯ್ ಆಂಟಿ. ಹಾಯ್ ಅನನ್ಯ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಸಿರಿ ಎಲ್ಲಿದ್ದಾಳಮ್ಮ? ಇಲ್ಲೇ ಇದ್ದಾಳೆ. ಮತ್ತವಳು ಯಾಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ? ಅವಳು ವಾಶ್ರೂಮ್ ಅಲ್ಲಿ ಇದ್ದಾಳೆ. ನೋಡಮ್ಮ, ನಾವು ಸಿರಿಗೆ ಒಂದ್ ಒಳ್ಳೆ ಹುಡುಗನ್ ನೋಡಿದೀವಿ. ಅವನ ಹೆಸರು ದರ್ಶನ್ ಅಂತ. ನಮ್ ಫ್ಯಾಮಿಲಿಲಿ ಎಲ್ಲರೂ ಒಪ್ಕೊಂಡಿದೀವಿ. ಆ ಹುಡುಗ ಸಿರಿ ಹತ್ರ ಮಾತಾಡ್ಬೇಕಂತೆ. ಅವ್ನ್ ಎಷ್ಟ್ ಸಲ ಫೋನ್ ಮಾಡಿದ್ರು ಇವಳು ಫೋನೇ ಪಿಕ್ ಮಾಡ್ತಾ ಇಲ್ವಂತೆ. ನೀನ್ ಸ್ವಲ್ಪ ಹೇಳಮ್ಮ, ಅವಳು ನನ್ ಮಾತೇ ಕೇಳಲ್ಲ. ಆಯ್ತಾ ಆಂಟಿ, ಹೇಳ್ತೀನಿ ಅವಳಿಗೆ. ಸರಿ ಅಮ್ಮ. ಓಕೆ ಆಂಟಿ, ಬಾಯ್. ಬಾಯ್. ಅಮ್ಮ ಕಾಲ್ ಮಾಡಿದ್ರು. ದರ್ಶನ್ ಅಂತ ಒಂದು ಹುಡುಗನ ನೋಡಿದಾರಂತೆ. ಅವನಿಗೆ ನಿನ್ ನಂಬರ್ ಕೂಡ ಕೊಟ್ಟಿದಾರಂತೆ. ಅವ್ನು ನಿಂಗೆ ಕಾಲ್ ಮಾಡ್ತಿದ್ದಾನಂತೆ, ನೀನ್ ರಿಸೀವ್ ಮಾಡ್ತಿಲ್ಲ ಅಂತ ಅಂದ್ರು. ನೋಡು ಸಿರಿ, ಒಳ್ಳೆ ಸಂಬಂಧ ಬಂದಾಗ ಸ್ಕಿಪ್ ಆಡ್ತಾರ ಸ್ಕಿಪ್ ಮಾಡಬಾರ್ದು. ಪಿಕ್ ಮಾಡು. ಹೆಲೋ, ಲೌಡ್ ಸ್ಪೀಕರ್ ಹಾಕು. ಹೇ, ಇಟ್ಸ್ ದರ್ಶನ್. ಆರ್ ಯು ದೇರ್? ನಾನು ಹಾ, ಗೊತ್ತಾಯ್ತು, ಹೇಳಿ. ಆಕ್ಚುಲಿ ಈಗಿನ ಕಾಲದಲ್ಲಿ ಫಿಲ್ಟರ್ಗಳೆಲ್ಲ ಜಾಸ್ತಿ. ವಿಡಿಯೋ ಕಾಲಲ್ಲಿ ಕರೆಕ್ಟಾಗಿ ಮಾತಾಡಕ್ಕಾಗಲ್ಲ. ಸೊ ಲೆಟ್ಸ್ ಮೀಟ್ ಔಟ್ ಸೈಡ್, ಓಕೆ ಅಲ್ವಾ? ಆಕ್ಚುಲಿ ನಾನು ಸ್ವಲ್ಪ ಬಿಸಿ ಇದ್ದೀನಿ. ನಾನು ನಿಮಗೆ ಮತ್ತೆ ಕಾಲ್ ಮಾಡ್ಲಾ? ಓಕೆ. ಮೀಟ್ ಮಾಡು. ಹಲೋ. ಹಾಂ ಸರ್. ಹಾಂ, ಬಂದೆ. ಒಂದು ನಿಮಿಷ. ನಿಖಿಲ್. ಹಾಂ, ಥ್ಯಾಂಕ್ ಯು. ಬಿತ್ತು ಅವನೇಣ. ಮೋಸ ತಾತ ಇದು. ಇಲ್ಲಿ ಈಗ ನಾವಿಬ್ರನ್ನ. ಓಕೆ. ಏನ ಗೂಬೆ ಥರ ಕೂತಿದ್ದಾನೆ?
ನಮ್ಮ ಹುಡುಗ ಲವಲ್ಲಿ ಬಿದ್ದ ಫುಲ್ ಡೇ ಲವ್. ಏನಾದರೂ ಮಾಡಿ ಈ ಪ್ರೀತಿ ಪ್ರೇಮದ ವಿಷಯದಲ್ಲಿ ನನ್ನ ಹೆಸರು ತರಲೇಬೇಡಿ. ಅದು ಒಂಥರ ಬಿಯರಲ್ಲೇ ಸೋಡಾ ಮಿಕ್ಸ್ ಮಾಡ್ದಂಗಾಗು. ಅಯ್ಯೋ ಇವನಿದೇನಲ್ಲ, ಇವನ್ ಕೇಳೋ, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಹೆಣ್ಣಿನ ಬಗ್ಗೆ, ಹೆಣ್ಣಿನ ಕಲಾಕೃತಿಯ ಬಗ್ಗೆ. ಸಾರಿ ತಾತ, ಅವತ್ತೇನೋ ತಪ್ಪಾಗಿ ಮಾತಾಡ್ಬಿಟ್ಟೆ. ನನ್ನ ಹತ್ರ ಯಾಕೆ ಕ್ಷಮೆ ಕೇಳ್ತಾ ಇದೀಯಾ? ನಿಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ, ಅಪ್ಪ ಅಮ್ಮ, ನಿಮ್ಮ ಗೌರವವನ್ನು ಕಾಪಾಡುವಂತಹ ಅದ್ಭುತವಾದ ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳು. ಸಂತೋಷ ಪಡ್ತಾರೆ. ನನ್ನ ಮೊಮ್ಮಕ್ಕಳ ಬಗ್ಗೆ ತಪ್ಪು ಮಾತಾಡಿದೆ ಅಂತ ನನ್ನ ಹತ್ರ ಕ್ಷಮೆ ಕೇಳಿದ್ರೆ ನೀನು ಬದಲಾಗಿಲ್ಲ ಅಂತ. ಒಬ್ಬ ಹೆಣ್ಣಿನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದೀನಿ ಅಂತ ನಿನ್ನ ಮನಸ್ಸಿಗೆ ಅನಿಸಿದರೆ ಆಗ ನಿನಗೆ ಜ್ಞಾನೋದಯ ಆಗಿದೆ ಅಂತ. ನಾವು ಮಾಡೋ ಯೋಚನೆಗಳು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸೋ ಥರ ಇರಬೇಕು. ಸಾರಿ ತಾತ, ದಯವಿಟ್ಟು ಕ್ಷಮಿಸ್ಬಿಡಿ. ಒಂದ್ಸರಿ ಕ್ಷಮಿಸ್ಬಿಡಿ ತಾತ. ಆಗ್ಲೇ ಕ್ಷಮಿಸ ಆಗಿದೆಯಲ್ಲ, ಅದಕ್ಕೆ ತಾನೇ ಆಟಕ್ಕೆ ಕೂರ್ಸಿರೋದು. ನಿನ್ನ ಪ್ರೀತಿನ ಹೇಳ್ಕೋಬೇಕಾ? ಇಡೀ ಜಗತ್ತಿಗೆ ಕೇಳಿಸೋ ಹಾಗೆ ಜೋರಾಗಿ ಬೊಗಳು, ಮನಸ್ಸಲ್ಲಿ ಇಟ್ಕೊಂಡು ಹೊರಗಬೇಡ. ಭಯ ಆಗತ್ತೆ ತಾತ. ಭಯ? ನನಗೂ ಭಯ ಆಗ್ತಿತ್ತು ಆವಾಗ, ಈಗಲ್ಲ. ನಡಿ ತಾತ. ಎಲ್ಲಿಗೆ ತಾತ? ಇದೇ ಅಲ್ವೇನ ಅವಳ ಮನೆ? ಹಾ. ಕಮಾನ್. ಬಾಯ್. ತಾತ ತಾತ. ತಾತನಾ? ಅದು ಏನಾದ್ರೂ ಹೇಳ್ಬೇಕಿತ್ತ? ಏನಿಲ್ಲ ಬಿಡಿ. ಸಿರಿ, ತಾತ ನಮ್ಮನ್ನೆಲ್ಲ ಇಷ್ಟು ಬೇಗ ಬಿಟ್ಟು ಹೋಗಿದ್ದಾರೆ ಅಂತ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೂ ನನ್ನ ಕೈಲಾಗ್ತಿಲ್ಲ. ಮಾಧವಿ ಬೇರೆ ನಮ್ಮ ಮೇಲೆ ತುಂಬ ಹರ್ಟ್ ಆಗಿದ್ದಾಳೆ. ಅವಳಿಗೆ ಹೇಗೆ ಕನ್ವಿನ್ಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲ, ತಾತಂಗೆ ನಿಮ್ಮಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ. ಇನ್ಫ್ಯಾಕ್ಟ್ ನೀವೆಲ್ಲರೂ ಅವ್ರ ಜೊತೆ ಇದ್ದಿದ್ದಕ್ಕೇನೆ ಅವ್ರ ಕೊನೆ ದಿನಗಳನ್ನ ಖುಷಿಯಾಗಿ ಕಳೆದಿದ್ದು. ಆರ್ ಯು ಶ್ಯೂರ್? ಎಸ್ ಬೇಬ್, ಐ ಆಮ್ ರಿಯಲಿ ಸಾರಿ. ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ನನ್ನನ್ನು ಕ್ಷಮಿಸ್ಬಿಡು. ನೋ ವೇಸ್. ಇನ್ಫ್ಯಾಕ್ಟ್ ಇಬ್ಬರಿಂದನೂ ತಪ್ಪಾಗಿದೆ. ಈಗ ಅದೆಲ್ಲ ಯಾಕೆ, ಬಿಟ್ಬಿಡು. ಯಾಕೆ ನನಗೆ ಪದೇ ಪದೇ ಕಾಲ್ ಮಾಡಿ ಹಿಂಸೆ ಕೊಡ್ತಾ ಇದ್ದೀರಾ? ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ನಾವಿಬ್ರು ಯಾವುದೇ ರೀತಿಯಲ್ಲೂ ಮ್ಯಾಚ್ ಆಗಲ್ಲ. ನಾನು ನಿಮಗೆ ಹೇಳಿದ್ದೆ ಗೊತ್ತಾ, ಐ ಆಮ್ ವೇಟಿಂಗ್ ಫಾರ್ ಸಮ್ವನ್ ಅಂತ. ಅವ್ರು ನನಗೆ ಸಿಕ್ಕಾಯ್ತು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಮತ್ತೆ ನನಗಿನ್ಯಾವತ್ತೂ ಕಾಲ್ ಮಾಡಬೇಡಿ. ಯಾರದು? ಬಿಡು ಅದು. ಇವಾಗ ಯಾಕೆ? ಯಾರು ಹೇಳು? ಆ್ಯಕ್ಚುಲಿ ಅಮ್ಮ ನನಗೆ ಮದುವೆ ಮಾಡಬೇಕು ಅಂತ ಒಬ್ಬ ಹುಡುಗನ ಹುಡುಕಿದ್ರು. ನಿನ್ನ ಮೇಲಿನ ಕೋಪಕ್ಕೆ ನಾನು ಮದುವೆ ಆಗಕ್ಕೆ ಒಪ್ಕೊಂಡ್ಬಿಟ್ಟೆ. ಆದರೆ ಅವನ್ನ ಒಂದು 2 ಸತಿ ಮೀಟ್ ಆದ್ಮೇಲೆ ಗೊತ್ತಾಯಿತು ನಾನು ಅವನು ಯಾವುದೇ ರೀತಿಯಲ್ಲೂ ಮ್ಯಾಚ್ ಆಗಲ್ಲ ಅಂತ. ಆಮೇಲೆ ನಾನೇ ಅವನಿಗೆ ಬುದ್ಧಿ ಹೇಳಿ ಕಳಿಸ್ದೆ. ಹಾಗಂದ್ರೆ ಅವನು ಇಷ್ಟ ಆಗಿದ್ರೆ ಅವನನ್ನೇ ಮದುವೆ ಆಗ್ತಿದ್ದ? ಅವನು ಇಷ್ಟ ಆಗಿಲ್ಲ ಅಂತ ತಾನೇ ನೀ ನನ್ನ ಹತ್ರ ಬಂದಿದ್ದು? ಇಲ್ಲ ನಿಖಿಲ್, ಅದು ಹಾಗಲ್ಲ. ಮತ್ತಿನ್ ಹೇಗೆ? ನಾವು ಜಗಳ ಆಡಿದ್ವಿ ಅಂತ ನೀನು ಅವನ್ನ ಮದುವೆ ಆಗಕ್ಕೆ ಒಪ್ಕೊಂಡೆ. ನಾವು ಮದುವೆ ಆದಮೇಲೆ 100 ಜಗಳ ಬರುತ್ತೆ, ಹಾಗಂತ ನೀನು ನನಗೆ ಡಿವೋರ್ಸ್ ಕೊಡ್ತೀಯಾ? ಏನು ಮಾತಾಡ್ತಾ ಇದೀಯ ನೀನು? ಕರೆಕ್ಟಾಗೇ ಮಾತಾಡ್ತಿದ್ದೀನಿ. ನಿಮ್ಗೆ ಹೇಗೆ ಇಷ್ಟ ಬರುತ್ತೋ ಹಾಗಿರ್ಬೇಕು. ನೀವು ಹೇಳಿದಕ್ಕೆಲ್ಲ ತಲೆ ಅಳ್ಳಾಡಿಸ್ಬೇಕು. ಆಗ ನಿಮ್ಮ ಈಗೋ ಸ್ಯಾಟಿಸ್ಫೈ ಆಗಿ ಹ್ಞೂ ಅಂತೀರಾ. ಅಕಸ್ಮಾತ್ ಇಲ್ಲ ಅಂದರೆ ನಮ್ಮನ್ನು ರಿಜೆಕ್ಟ್ ಮಾಡ್ತೀರಾ ಅಲ್ವಾ? ನೀನು ತುಂಬ ತಪ್ಪಾಗಿ ತಿಳ್ಕೊಂಡಿದ್ಯಾ. ನೀವು ಹುಡುಗಿರೇ ಇಷ್ಟು. ನಾನು ನಿನಗೆ ಬರೀ ಆಪ್ಷನ್ ಅಂತ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ನನ್ನ ಕೈಲಾಗ್ತಿಲ್ಲ. ನಾನು ನಿನಗೆ ಒನ್ ಆ್ಯಂಡ್ ಓನ್ಲಿ ಆಪ್ಷನ್ ಅಂದ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್ ಪಾಠ ಕಲಿಸಿದ್ದಕ್ಕೆ. ಟಾಕಿಸ್ ಆ್ಯಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್.